ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಗುಡ್ ಮಾರ್ನಿಂಗ್. ಈಗ ತಾನೇ ಎದ್ದೆ. ಟೈಮು ಹತ್ತತ್ರ 8-8:15 ಆಗಿದೆ. ನನ್ನ ಮಗ ಎದ್ದು ಫೋನ್ ನೋಡ್ತಾವನೆ. ನನ್ನ ಮನೆ ಕಡೆ ಸ್ಟೈಲ್ ನೋಡಿ ಒಂದು ಯಾವ ಥರ ಮನೆ ಸ್ಟೈಲ್ ಮನ್ಕೊಂಡವನು. ಎಲ್ಲ ರೆಡಿ ಆಗಿಬಿಟ್ಟು ಇಲ್ಲೊಂದು ಪಾದ ಪೂಜೆ ಇತ್ತು. ಆ ಪಾದ ಪೂಜೆಗೆ ಹೋಗ್ತಾಯಿದ್ದೀವಿ. ಈ ಪಾದ ಪೂಜೆಗೆ ಅಲಂಕಾರ ಯಾವ ಥರ ಮಾಡಿದ್ರು ನೋಡಿ. ಮಂಟಪ ಇದು. ಇಲ್ಲಿಗೆ ನಮ್ಮ ಮಲ್ಲಿ ಬುದ್ಧಿಯವ್ರನ್ನ ಕರೆಸಿದ್ರು. ಪಾದ ಪೂಜೆ ಎಲ್ಲ ಮುಗೀತು. ಇಲ್ಲಿ ಎಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇದಾದ್ಮೇಲೆ ಭಜನೆ ಮಾಡ್ತಾ ಇದ್ದಾರೆ ನೋಡಿ. ಪಾದ ಪೂಜೆ ಎಲ್ಲ ಮುಗೀತು. ಅಲ್ಲಿಂದ ವಿಭೂತಿ ಇಕ್ಕಿಸ್ಕೊಂಡು ನಮ್ಮ ಬುದ್ಧಿಯವ್ರ ಕೈಲಿ ಇಲ್ಲಿಗೆ ಮನೆಗೆ ಬಂದ್ವಿ. ಇಲ್ಲಿ ನನ್ನ ಮಗಳನ್ನ ರೇಗಿಸ್ತಾ ಇದ್ದೀನಿ ನೋಡಿ. ಯಾವ ಥರ ರೇಗಿಸ್ತಾ ಇದ್ದೀನಿ ಅಂದರೆ ಹಸಿಟ್ಟಿಗೆ ತಗೊಬಂದಿರೋದು ಅಂತ ರೇಗಿಸ್ತಾ ಇದ್ದೀನಿ. ಹಂಗಂದ್ರೆ ಇಲ್ಲ ಅನ್ನುತ್ತಲ್ಲ. ಅವ್ರ ಅಪ್ಪ ಅಮ್ಮ ದೊಡ್ಡವಳಾಯ್ತಲೇ ಬರ್ತೀವಿ ಅದನ್ನ ಕರ್ಕೊ ಹೋಗ್ತೀವಿ ಅಂತಂದ್ರೆ ತಾನೆ. ಹಂಗಂದ್ರೆ ಇಲ್ಲ ಅನ್ನುತ್ತ. ನಿಜ ಅಂದ್ರೆ ಕೇಳಲ್ಲ ಅವ. ನನ್ನ ಮಗ ಅಲ್ಲಿ ಎದ್ದೇಳ್ತ ಅಲ್ಲಿಂದ ಎದ್ದೇಳ್ತಾನಲ್ಲ ಈಗ ಅವ ನನ್ನ ಮಗ. ನಿನ್ನೆ ಆಸಿಟಿಗೆ ತಗೊಂಡ್ರದು. ಅಕ್ಕಿ ಆಸಿಟ್ಗೆ ರಾಗಿ ಆಸಿಟ್ಗೆ ಅದಕ್ಕೆ ಹಂಗೆ ನಿಕ್ತೀವಿ. ಸರಿ ಕೂತ್ಕೋ. ಸರಿ ಕೂತ್ಕೋ. ನನಗೇನಕ್ಕೆ ಗಿಂದ ನಿಮ್ಮ ಅಪ್ಪನ ಗಿಂಜು ಹೋಗು. ನಿಮ್ಮ ಅಪ್ಪನ ಕೈಲಿ ಕೈಸಿ ನಿಮ್ಮ ಅಪ್ಪನ ತಂಗ ಕೈಸ್ಲ್ಯಾ? ಯಾರ ನಿಮ್ಮಪ್ಪ? ನಾನಲ್ಲ. ನಿನ್ನ ಸಿಟ್ಟಿಗೆ ತಕೊಂಡಿರೋದು ರಾಗಿ ಸಿಟ್ಕೋ. ಅಪ್ಪ ಅಮ್ಮ ಇಲ್ಲ ಸಿಟ್ಟಿಗೆ ತಕೊಂಡಿರೋದು ನನಗೂ. ಅಪ್ಪ ಅಮ್ಮನೇ ಇಲ್ಲ. ಅವರ ಅವರಕ್ಕೆಲ್ಲ ನಿಮ್ಮ ಅಪ್ಪ ಅಮ್ಮ ಪರಿ ನಿಮ್ಮ ಅಪ್ಪ ಅಮ್ಮ ಅವರ ಬರ್ತಾರ. ಒಂಚೂರು ದೊಡ್ಡೋಳ ಅಲ್ಲಿ ಅಂತ ಬಿಟ್ಟಾರ ನಮ್ತ. ಏನ ಯಾರಿಗೆ? ನಿಮ್ಮ ಮಮ್ಮಿ ಎಲ್ಲ ನಾನು ನಿಮ್ಮ ಅಪ್ಪನೆಲ್ಲ. ಎಲ್ಲರಿಗೂ ಆಯ್ತು ತಕ್ಕ. ರಾಗಿ ಹಸಿಟ್ಟಿಗೆ ತಗೊಂಡ್ರೆ ಏನು ಹೆಂಗೆ ಆಡುತ್ತೆ ನೋಡು. ಅಲ್ಲ ಪರಿ ಗಿಲ್ಲಿ ಹೆಂಗಿದ್ದಾಗ. ನಂತರ ಅಲ್ಲೆಲ್ಲ ಮುಗಿಸ್ಕೊಂಡು ರೇಗಿಸೋದಾದ್ಮೇಲೆ ಇಲ್ಲಿ ಊಟಕ್ಕೆ ಬಂದ್ವಿ. ಊಟ ಮಾಡಾದ್ಮೇಲೆ ಇಲ್ಲಿ ಸಂಪ್ರದಾಯ ಥರ ಎಳ್ಳು ಬೆಲ್ಲ ಎಲ್ಲ ಕೊಡ್ತಾರೆ. ಅದೆಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ನಂತರ ನಮ್ಮ ಮಾವನಿಗೆ ಹುಷಾರಿಲ್ಲ ಅಂತಂದರು. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ತೋರಿಸ್ಕೊಂಡು
ಹಂಗೆ ಇಲ್ಲಿ ಮಸಾಲ ತಿನ್ನಿಸ್ಕೊಂಡು ಮನೆ ಕಡೆ ಬಂದ್ವಿ. ಮಸಾಲ ತಿನ್ನಲ್ಲ ಅಂತಿದ್ರು, ಆದರೂ ಒಂದು ಸ್ವಲ್ಪ ತಿನ್ನಿ ಸುಸ್ತಾಗ್ತಾಯಿದೆ ಅಂತಂದ್ರಲ್ಲ ಅಂತ. ಇಲ್ಲಿ ನೋಡಿ ಇವರೇ ನವ ಜೋಡಿಗಳು, ಹೊಸ ಜೋಡಿ. ಮೊಯಿನ್ ಪಟ್ಟಿನ ಅವ್ರ ಕೈಲೇ ಕೊಟ್ಟಿದ್ದೀವಿ ಬರೆಯೋಕ್ಕೆ, ಬರೀರಪ್ಪ ನೀವು ಅಂತ. ಇಲ್ಲಿ ನನ್ನ ಮಕ್ಕಳು ಪಾತ್ರೆ ಬೆಳಗ್ತವ್ರೆ. ಏನು ಮಾಡ್ತಾಯಿದೆ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.